ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಹಲೋ ಮಕ್ಕಳೇ, ಹೇಗಿದ್ದೀರಾ? ಮನೆಯಲ್ಲೇ ಇರಿ, ಆರೋಗ್ಯವಾಗಿರಿ, ಅಭ್ಯಾಸ ಮಾಡ್ತಾನೇ ಇರಿ. ಹಾಂ, ನೋಟ್ ಪುಸ್ತಕ, ಟೆಕ್ಸ್ಟ್ ಪುಸ್ತಕ, ಪೆನ್ಸಿಲ್ ಎಲ್ಲ ರೆಡಿ ಇಟ್ಕೊಂಡಿದ್ದೀರಾ ತಾನೇ? ಹಾಂ, ಈ ದಿನದ ಅವಧಿ ಪರಿಸರ ಅಧ್ಯಯನ, ತರಗತಿ 5, ಪಾಠ 7, ನೀರು, ಭಾಗ 2. ಮಕ್ಕಳೇ, ಹಿಂದಿನ ತರಗತಿಯಲ್ಲೂ ಸಹ ನಾವು ನೀರಿನ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಇವತ್ತು ಮುಂದುವರೆದ ಭಾಗವಾಗಿ ನಾವು ಅಭ್ಯಾಸವನ್ನು ಮಾಡ್ತೀವಿ. ನೀರಿನ ಬಗ್ಗೆ ಕೆಲವೊಂದು ವಿಚಾರಗಳೆಲ್ಲ ತಿಳ್ಕೊಂಡ್ರಿ ಅಲ್ವಾ? ಹಾಂ, ಇವತ್ತೂ ಸಹ ಇನ್ನೂ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಹಿಂದಿನ ಅವಧಿಯಲ್ಲಿ ನೀವು ಏನೇನು ಕಲ್ತ್ರಿ ಒಂದ್ಸರಿ ನೋಡೋಣವಾ? ನೀರಿನ ಆಕಾರಗಳ ಬಗ್ಗೆ ತಿಳಿದ್ರಿ, ಅಂದರೆ ನೀರು ನಮಗೆ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನು ತಿಳ್ಕೊಂಡ್ರಿ. ಮತ್ತು ಭೂಮಿಯ ಮೇಲೆ ದೊರಕುವ ನೀರು ಎಷ್ಟು ಪ್ರಮಾಣದಲ್ಲಿದೆ, ಅದರಲ್ಲಿ ಉಪ್ಪು ನೀರೆಷ್ಟು, ಸಿಹಿ ನೀರೆಷ್ಟು, ಬಳಕೆಗೆ ಯೋಗ್ಯವಾದ ನೀರೆಷ್ಟು ಇತ್ಯಾದಿಗಳನ್ನೆಲ್ಲ ತಿಳ್ಕೊಂಡ್ರಿ. ಮತ್ತು ನೀರಿನ ಪ್ರಾಮುಖ್ಯತೆಯ ಬಗ್ಗೆ ಕೂಡ ತಿಳ್ಕೊಂಡ್ರಿ. ಇವತ್ತಿನ ಅವಧಿಯಲ್ಲಿ ನಾವು ನೀರಿನ ಬಗ್ಗೆ, ನೀರಿನ ಗುಣಲಕ್ಷಣಗಳನ್ನು ಕಲ್ತ್ಕೊಳ್ತೀವಿ, ನೀರಿನ ಮಹತ್ವವನ್ನು ತಿಳ್ಕೊಳ್ತೀವಿ, ನೀರಿನ ಸಾಂಪ್ರದಾಯಿಕ ಮತ್ತು ಆಧುನಿಕ ಸಂರಕ್ಷಣಾ ಕ್ರಮಗಳ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ನೀರು ಎಷ್ಟೊಂದು ಮುಖ್ಯ ಅಲ್ವಾ ಮಕ್ಕಳೇ? ನೀರಿನ ಜೈವಿಕ ಪ್ರಾಮುಖ್ಯತೆ, ಜೈವಿಕ ಅಂದರೆ ಜೀವಿಗಳಿಗೆ ಎಷ್ಟೊಂದು ನೀರು ಮುಖ್ಯವಾದ್ದು ಅನ್ನೋದನ್ನು ಈ ಅವಧಿಯಲ್ಲಿ ನಾವು ತಿಳ್ಕೊಳ್ತೀವಿ. ನೋಡಿ ಮಕ್ಕಳೇ, ಜೀವಿಗಳು ಮೊದಲು ಉಗಮವಾದದ್ದೇ ನೀರಿನಲ್ಲಿ. ಮೀನಿನಿಂದ ಪ್ರಾರಂಭವಾಗಿ ಮನುಷ್ಯನವರೆಗೂ ವಿವಿಧ ರೀತಿಗಳಲ್ಲಿ ಜೀವ ಜಗತ್ತು ಮುಂದುವರಿತಾ ಬಂದಿತು. ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿ 70% ಭಾಗ ನೀರೇ ಇದೆ. ದೇಹಕ್ಕೆ ಆಕಾರವನ್ನು ಕೊಟ್ಟಿರೋದೇ ನೀರು ಅಂತ ನಾವು ಹಿಂದಿನ ತರಗತಿಗಳಲ್ಲೆಲ್ಲ ಕಲ್ತಿದ್ದೀವಿ. ಮತ್ತು ಹಸಿರು ಸಸ್ಯಗಳ ಬೆಳವಣಿಗೆಗೆ ಮತ್ತು ಹಸಿರು ಸಸ್ಯಗಳ ಆಹಾರವನ್ನು ತಯಾರಿಸಬೇಕು ಅಂದರೆ ನೀರು ಬೇಕೇ ಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಹೀಗೊಂದು ಚಟುವಟಿಕೆ ಮಕ್ಕಳೇ, ಮಾಡಿ ನೋಡ್ತೀರಾ? ಹಾಂ, 2 ಕುಂಡಗಳನ್ನು ತಗೊಳ್ಳಿ, ಅದರಲ್ಲಿ ಒಂದೇ ಥರದ 2 ಸಸ್ಯಗಳನ್ನು ನೆಡಿ. ಒಂದಕ್ಕೆ ಪ್ರತಿ ದಿವಸ ನೀರು ಹಾಕ್ತಾಯಿರಿ, ಇನ್ನೊಂದಕ್ಕೆ ನೀರನ್ನೇ ಹಾಕಬೇಡಿ. 2 ದಿವಸ ಕಳೆದಾದ ಮೇಲೆ ಏನಾಗುತ್ತೆ ಅಂತ ನೋಡಿ. ಹಾಂ, ಏನಾಗುತ್ತೆ ಮಕ್ಕಳೇ? ಈ ಚಟುವಟಿಕೆಯಿಂದ ನಮಗೆ ಏನು ತಿಳಿದು ಬರುತ್ತೆ ಅಂತಂದರೆ, ಸಸ್ಯಗಳ ಬೆಳವಣಿಗೆಗೆ ನೀರು ಅತ್ಯಂತ ಅವಶ್ಯ. ಸಸ್ಯಗಳಷ್ಟೇ ಅಲ್ಲ ಮಕ್ಕಳೇ, ಸಸ್ಯಗಳನ್ನು ಅವಲಂಬಿಸಿರ್ತಕ್ಕಂತಹ ಜೀವಿಗಳಿಗೂ ಕೂಡ ನೀರು ಬೇಕೇ ಬೇಕು. ಇನ್ನು ಶುದ್ಧ ನೀರು, ನಮಗೆ ಶುದ್ಧ ನೀರು ಎಲ್ಲಿ ಸಿಗುತ್ತೆ ಮಕ್ಕಳೇ? ಯೋಚನೆ ಮಾಡಿದ್ದೀರಾ? ಶುದ್ಧ ನೀರು ನಮಗೆ ಮಳೆಯಿಂದ ಸಿಗುತ್ತೆ. ಮಳೆ ಬಂದಾಗ ಮಳೆಯ ನೀರನ್ನು ಬೊಗಸೆಯಲ್ಲಿ ಹಿಡಿದು ಒಂದು ಸರಿ ಕುಡಿದು ನೋಡಿ, ಯಾವ ರುಚಿ ಇರುತ್ತೆ ಅಂತ ನೀವು ಪರೀಕ್ಷೆ ಮಾಡಿ ನೋಡಿ. ಶುದ್ಧ ನೀರಿಗೆ ಯಾವುದೇ ರುಚಿ ಇರೋದಿಲ್ಲ, ಬಣ್ಣ ಇರೋದಿಲ್ಲ, ಮತ್ತು ವಾಸನೆ ಕೂಡ ಇರೋದಿಲ್ಲ. ಶುದ್ಧ ನೀರಿಗೆ ಬಣ್ಣ, ರುಚಿ, ವಾಸನೆ ಇರೋದಿಲ್ಲ. ಇನ್ನು ಹಾಗಾದರೆ ನಾವು ಕುಡಿತಕ್ಕಂಥ ನೀರು ಸಿಹಿಯಾಗಿರೋ ಥರ ಅನಿಸುತ್ತಲ್ಲ? ಕೆಲವು ಸಂದರ್ಭಗಳಲ್ಲಿ ಉಪ್ಪು ಅನಿಸುತ್ತೆ, ಕೆಲವು ಸಂದರ್ಭಗಳಲ್ಲಿ ಸಿಹಿ ಅನಿಸುತ್ತೆ ಅಲ್ವಾ? ಪ್ರಶ್ನೆ ಬರ್ತಾ ಇದೆ ಅಲ್ವಾ ನಿಮಗೆ? ಹೌದು, ಉಪ್ಪು ಬೆರಕೆ ಆದಾಗ ನದಿ ಎಲ್ಲ ಬಂದು ಸಮುದ್ರವನ್ನು ಸೇರುತ್ತೆ. ಹೀಗೆ ಸೇರ್ತಕ್ಕಂತಹ ಸಂದರ್ಭದಲ್ಲಿ ಅದು ಭೂಪ್ರದೇಶದ ಮೇಲೆ ಹರಿಯುತ್ತಾ ಬರುತ್ತೆ. ಹರಿಯುತ್ತಾ ಬಂದಾಗ
ಮಣ್ಣಿನಲ್ಲಿರ್ತಕ್ಕಂತಹ ಲವಣ ಮತ್ತು ಖನಿಜಾಂಶಗಳನ್ನು ಆ ನೀರು ಹೀರಿಕೊಳ್ಳುತ್ತೆ. ಹಾಗೆ ಹೀರಿಕೊಂಡ ನೀರು ಬಂದು ಸಾಗರವನ್ನು ಸೇರುತ್ತೆ. ಇದೆಲ್ಲ ಸೇರೋದ್ರಿಂದ ನೀರಿಗೆ ಉಪ್ಪುಪ್ಪಾದ ರುಚಿ ಬರುತ್ತೆ. ಮತ್ತು ಕೆಲವೊಂದು ಸಂದರ್ಭಗಳಲ್ಲಿ ಖನಿಜಾಂಶಗಳು ಹೆಚ್ಚು ಕೇಂದ್ರೀಕೃತ ಆದಾಗ ಸಿಹಿ ನೀರು ಕಾಣಿಸುತ್ತೆ. ನೀರಿಗೆ ಬಣ್ಣ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಹಾಗಾದರೆ ಸಮುದ್ರದ ನೀರು ನಮಗೆ ನೀಲಿ ಬಣ್ಣದಲ್ಲಿ ಕಾಣುತ್ತಲ್ಲ, ಯಾಕೆ? ಪ್ರಶ್ನೆ ಕೇಳ್ತಾ ಇದ್ದೀರಾ? ಹೌದು ಮಕ್ಕಳೇ, ಸಮುದ್ರದ ನೀರು ನೀಲಿ ಬಣ್ಣದಲ್ಲಿ ಕಾಣುತ್ತೆ. ನೋಡಿ, ನೀವು ಸಮುದ್ರದ ಚಿತ್ರವನ್ನು ನೋಡ್ತಾ ಇದ್ದೀರಾ ಅಲ್ವಾ? ಮೇಲೆ ನೀಲವಾದ ಆಕಾಶ, ಕೆಳಗಡೆ ನೀಲಿ ಬಣ್ಣದ ನೀರು, ಹೌದಲ್ವಾ? ನಿಮ್ಮ ಪ್ರಶ್ನೆ ಸರಿಯಾಗಿದೆ ಮಕ್ಕಳೇ. ನೀಲಿಯ ಆಕಾಶ ನೀರಿನಲ್ಲಿ ಪ್ರತಿಫಲಿಸುತ್ತೆ. ನೀರು ಒಂದು ಪಾರದರ್ಶಕ ವಸ್ತು. ನೀರಿನಲ್ಲಿ ನಿಮ್ಮ ಮುಖ ನೋಡಿಕೊಂಡಾಗ ಮುಖ ಕಾಣುತ್ತಲ್ವಾ, ಕನ್ನಡಿ ಥರ? ಅದರಿಂದನೇ ನೀರನ್ನು ನಾವು ಪಾರದರ್ಶಕ ವಸ್ತು ಅಂತ ಕರಿತೀವಿ. ನೀರು ಪಾರದರ್ಶಕ ವಸ್ತು ಆಗಿರೋದ್ರಿಂದ ಆಕಾಶದ ನೀಲಿ ಬಣ್ಣ ನೀರಿನಲ್ಲಿ ಪ್ರತಿಫಲಿಸುತ್ತೆ. ನೋಡಿ ಮಕ್ಕಳೇ, ಚಿತ್ರದಲ್ಲಿ ಆ ನೀಲಿ ಬಣ್ಣ ಆ ಕಡೆ ಇರ್ತಕ್ಕಂಥ ಕಡೆ ನೀಲಿಯಾಗಿದೆ, ಈ ಕಡೆ ಹಸಿರು ಸಸ್ಯಗಳು ಇರೋದ್ರಿಂದ ಈ ಕಡೆ ಇರ್ತಕ್ಕಂಥ ನೀರು ಹಸಿರು ಬಣ್ಣದಲ್ಲಿದೆ. ಆ ಕಡೆಗೆ ಆಕಾಶವನ್ನು ಪ್ರತಿಫಲಿಸಿದೆ, ಈ ಕಡೆಗೆ ಹಸಿರು ಸಸ್ಯಗಳನ್ನು ಪ್ರತಿಫಲಿಸಿದೆ. ಸಮುದ್ರದ ನೀರಿನ ಮೇಲೆ ನೀಲಿಯ ಆಕಾಶ ಪ್ರತಿಫಲಿಸುವುದರಿಂದ ಸಮುದ್ರದ ನೀರು ನೀಲಿ ಬಣ್ಣ ಇರುವ ಹಾಗೆ ಕಾಣುತ್ತದೆ. ಮತ್ತು ಸಮುದ್ರದ ನೀರೇಕೆ ಉಪ್ಪಾಗಿರುತ್ತೆ? ನೀರಿಗೆ ರುಚಿ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನೀರಿಗೆ ರುಚಿ ಇಲ್ಲ ಅಂದಮೇಲೆ ಸಮುದ್ರದ ನೀರೇಕೆ ಉಪ್ಪಾಗಿದೆ? ಮಕ್ಕಳೇ, ಸರಿಯಾದ ಪ್ರಶ್ನೆನೇ. ಸಮುದ್ರದ ನೀರು ಯಾಕೆ ಉಪ್ಪಾಗಿದೆ ಅಂತಂದರೆ, ಎಲ್ಲ ನದಿಗಳು ಬಂದು ಕೊನೆಯಲ್ಲಿ ಕಡಲನ್ನು ಸೇರುತ್ತೆ. ಈ ರೀತಿ ಸಮುದ್ರವನ್ನು ಸೇರಬೇಕಾದರೆ ಮಾರ್ಗ ಮಧ್ಯದಲ್ಲಿ ನದಿ ಹರಿತಾ ಬರುತ್ತೆ, ಕಿಲೋಮೀಟರ್ಗಳ ಹರಿತಾ ಬರುತ್ತೆ. ಹೀಗೆ ಹರಿಯುವಾಗ ತನ್ನೊಂದಿಗೆ ಲವಣ ಮತ್ತು ಖನಿಜಾಂಶಗಳನ್ನು ಹೊತ್ತು ತರುತ್ತೆ ನದಿಯ ನೀರು. ಎಲ್ಲ ನೀರು ಬಂದು ಸಮುದ್ರದಲ್ಲಿ ಕೇಂದ್ರೀಕೃತ ಆಗುತ್ತೆ. ಹಾಗೆ ಸಮುದ್ರ ಸೇರಿದ ನೀರು ಬೇರೆ ಎಲ್ಲೂ ಹರಿಯೋದಿಲ್ಲ, ಅಲ್ಲೇ ಸಾಂದ್ರೀಕೃತ ಆಗುತ್ತೆ. ಹೀಗೆ ಸಾಂದ್ರೀಕೃತ ಆಗೋದ್ರಿಂದ ಸಮುದ್ರದ ನೀರಿನಲ್ಲಿ ಉಪ್ಪಿನ ಅಂಶ ಹೆಚ್ಚಾಗಿರುತ್ತೆ. ಹಾಗಾಗಿ ಸಮುದ್ರದ ನೀರು ನಮಗೆ ತುಂಬ ಉಪ್ಪಾಗಿ ಇರುತ್ತೆ. ನೀರಿಗೆ ಕೆಲವೊಂದು ಭೌತಿಕ ಲಕ್ಷಣಗಳು ಇವೆ. ಅದೇನು ಅಂತಂದರೆ, ನೀರಿಗೆ ತೂಕ ಇದೆ. ಇದನ್ನು ನಾವು ಒಂದು ಸಣ್ಣ ಪ್ರಯೋಗದ ಮೂಲಕ ತಿಳ್ಕೊಳ್ಳೋಣ ಮಕ್ಕಳೇ. ಈ ದಿನದ ತರಗತಿಯಲ್ಲಿ ನೀರಿಗೆ ತೂಕ ಇದೆ ಅಂತ ನೀವು ತಿಳ್ಕೊಂಡ್ರಲ್ವಾ? ಯಾಕೋ ಅನುಮಾನ ಬರ್ತಾ ಇದೆಯಲ್ವ ನಿಮಗೆ? ನೀರಿಗೆ ತೂಕ ಇದೆಯೋ ಇಲ್ಲವೋ ತಿಳ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಈ ಅನುಮಾನನ ನಾನು ಇಲ್ಲೇ ಪರಿಹಾರ ಮಾಡ್ತೀನಿ. ಈಗ ನೋಡಿ, ಈ ಒಂದು ಪ್ರಯೋಗ ಮಾಡೋದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ನೀರು, ಅಳತೆ ಮಾಡೋದಕ್ಕೆ ಒಂದು ಲೋಟ ಮತ್ತು ಅಳತೆ ಯಂತ್ರ ಮತ್ತು ಒಂದು ಡಬ್ಬ. ಇಷ್ಟರ ಸಹಾಯದಿಂದ ನೀರಿಗೆ ತೂಕ ಇದೆಯೋ ಇಲ್ವೋ ಅಂತಕ್ಕಂಥದ್ದನ್ನು ಇಲ್ಲೇ ಈಗ ನೋಡಿಬಿಡೋಣ ನಾವು. ಆಗಬಹುದಲ್ಲ ಮಕ್ಕಳೇ? ಈ ಒಂದು ಪ್ರಯೋಗಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಅಂದರೆ ಸ್ವಲ್ಪ ನೀರು, ಅಳತೆಗೆ ಒಂದು ಲೋಟ ಮತ್ತು ಅಳತೆಯ ಯಂತ್ರ, ಒಂದು ಡಬ್ಬಿ. ಇದಿಷ್ಟಿದ್ರೆ ಸಾಕು ಮಕ್ಕಳೇ. ನೋಡ್ತಾ ಇದ್ದೀರಲ್ಲ ಮಕ್ಕಳೇ, ಅಳತೆಯ ಯಂತ್ರ ಯಾವುದೇ ಅಳತೆಯನ್ನು ತೋರಿಸ್ತಾ ಇಲ್ಲ. ಯಾವುದೇ ಅಳತೆಯನ್ನು ತೋರಿಸ್ತಾ ಇಲ್ಲ ಅಂತ ಹೇಗೆ ಗೊತ್ತಾಗ್ತಾ ಇದೆ ನಮಗೆ? ನೋಡಿ, 0 ತೋರಿಸ್ತಾ ಇದೆ. 0 ತೋರಿಸ್ತಾ ಇದೆ ಅಂದರೆ ಇದರಲ್ಲಿ ಯಾವುದೇ ಅಳತೆಯನ್ನು ತೋರಿಸ್ತಾ ಇಲ್ಲ ಅಂತ ಅರ್ಥ. ಈಗ ನಾನು ಡಬ್ಬಿಯ ತೂಕವನ್ನು ಹಾಕ್ತೇನೆ. ಡಬ್ಬಿ 19 ಗ್ರಾಮ್ ತೂಗ್ತಾ ಇದೆ. ಮಕ್ಕಳೇ, ಪೆನ್ಸಿಲ್ಲು ಪೇಪರು ಇಟ್ಕೊಂಡು ಈ ಅಳತೆಯನ್ನು ನೀವು ಬರ್ಕೊಳ್ಳಿ. ಡಬ್ಬಿಯ ತೂಕ ಎಷ್ಟು? 19 ಗ್ರಾಮ್. ಹೌದಲ್ವಾ ಮಕ್ಕಳೇ? ಈಗ ನಾನು ಈ ಡಬ್ಬಿಯ ಒಳಗೆ 1 ಲೋಟ ನೀರನ್ನು ಹಾಕ್ತೇನೆ.
ನೋಡ್ತಾ ಇದ್ದೀರಲ್ವಾ ಮಕ್ಕಳೇ? 1 ಲೋಟ ನೀರನ್ನು ನಾನೀಗ ಹಾಕ್ತಾ ಇದ್ದೀನಿ. ಈ ಡಬ್ಬಿಯ ಒಳಗೆ ನಾನು 1 ಲೋಟ ನೀರನ್ನು ಹಾಕಿದ್ದೀನಿ. ಒಟ್ಟಾರೆ ಇವಾಗ ಏನು ತೋರಿಸ್ತಾ ಇದೆ ನೋಡಿ ಮಕ್ಕಳೇ, 19 ಗ್ರಾಮ್ ಇದ್ದ ತೂಕ 150 ಗ್ರಾಮನ್ನು ತೋರಿಸ್ತಾ ಇದೆ. ಹೌದಲ್ವಾ ಮಕ್ಕಳೇ? ಹಾಂ, ಹೌದು. ಈಗ ನಾನು ಈ ತೂಕವನ್ನು ಬರ್ಕೊಳ್ತಾ ಇದ್ದೀನಿ. ಈ 150 ಗ್ರಾಮ್ನಲ್ಲಿ 19 ಗ್ರಾಮ್ ಡಬ್ಬಿಯ ತೂಕವನ್ನು ಕಳೀರಿ ಮಕ್ಕಳೇ. ಕಳೆದಾಗ ಎಷ್ಟು ಬಂತು? 131 ಗ್ರಾಮ್ ಬಂತು. ಡಬ್ಬಿಯ ತೂಕ 19 ಗ್ರಾಮ್. ಹಾಗಾದರೆ ಈ 131 ಗ್ರಾಮ್ ಏನು ಮಕ್ಕಳೇ? ಯಾವುದರ ತೂಕ? ಹಾಂ, ನೀರಿನ ತೂಕ ಅಂತ ಇದ್ದೀರಾ? ಹೌದು ಮಕ್ಕಳೇ, ಡಬ್ಬಿಯೊಳಗೆ ಹಾಕಿದ ನೀರು 131 ಗ್ರಾಮ್ ತೂಕವನ್ನು ತೋರಿಸ್ತಾ ಇದೆ. ಹಾಂ, ಹೌದು, ನೀರಿಗೂ ತೂಕ ಇದೆ ಅಂತ ಅನ್ನಿಸ್ತಾ ಇದೆಯಾ ಮಕ್ಕಳೇ? ಹೌದು, ನಿಶ್ಚಿತವಾಗಿ ನೀರಿಗೂ ತೂಕ ಇದೆ. ಮತ್ತು ನೀರು ಎತ್ತರದಿಂದ ತಗ್ಗಿಗೆ ಹರಿಯುತ್ತೆ. ನೀವು ಜಲಪಾತಗಳನ್ನು ನೋಡಿದ್ದೀರಾ, ಮತ್ತು ಘಟ್ಟಗಳಲ್ಲಿ, ಗುಡ್ಡಗಳಲ್ಲಿ ಹುಟ್ಟಿ ಹರಿಯತಕ್ಕಂತಹ ನದಿಗಳನ್ನು ನೋಡಿದ್ದೀರಾ. ಯಾವುದು ಮೇಲ್ಮುಖವಾಗಿ ಹರಿಯೋದಿಲ್ಲ, ಎಲ್ಲ ಕೆಳಕ್ಕೆ ಹರಿತಾ ಬರುತ್ತೆ. ನೀರಿಗೆ ಕೆಳಮುಖವಾದ ಚಲನೆ, ಅಂದರೆ ತಗ್ಗಿಗೆ ಹರಿಯುತ್ತೆ. ಮತ್ತು ನೀರು ಶಾಖಕ್ಕೆ ಆವಿಯಾಗುತ್ತೆ. ನಾವು ಒಲೆಯ ಮೇಲೆ ಪಾತ್ರೆಯನ್ನಿಟ್ಟು ಕಾಯಿಸಿದಾಗ ಅದರಲ್ಲಿರ್ತಕ್ಕಂತಹ ನೀರು ಕುದೀತಾ ಆವಿಯಾಗ್ತಾ ಹೋಗುತ್ತೆ. ಮತ್ತು ಪರ್ವತ ಶ್ರೇಣಿಗಳಲ್ಲಿರ್ತಕ್ಕಂತಹ ಮಂಜು ಸೂರ್ಯನ ಶಾಖಕ್ಕೆ ಆವಿಯಾಗುತ್ತೆ. ನೀರಿಗೆ ಆವಿಯಾಗ್ತಕ್ಕಂಥ ಗುಣ ಇದೆ. ಮತ್ತು ನೀರಿಗೆ ಆಕಾರ ಇಲ್ಲ. ನೀರಿಗೆ ಯಾವುದೇ ಆಕಾರ ಇಲ್ಲ. ಯಾವ ಪಾತ್ರೆಯಲ್ಲಿ ಹಾಕ್ತೀವೋ ಆ ಪಾತ್ರೆ ಯಾವ ಆಕಾರದಲ್ಲಿದ್ದರೆ ಆ ಆಕಾರವನ್ನು ನೀರು ಪಡ್ಕೊಳ್ಳುತ್ತೆ. ಇದನ್ನು ಸಹ ನಾವು ಒಂದು ಸಣ್ಣ ಪ್ರಯೋಗದ ಮೂಲಕ ತಿಳ್ಕೊಳ್ಳೋಣ ಮಕ್ಕಳೇ. ನೀರಿಗೆ ಆಕಾರ ಇದೆಯೋ ಇಲ್ವೋ ಹೇಗಪ್ಪ ತಿಳ್ಕೊಳ್ಳೋದು ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ಬೇಡ, ಈಗಲೇ ಇಲ್ಲೇ ನೀರಿಗೆ ಆಕಾರ ಇದೆಯಾ ಇಲ್ವಾ ಅಂತ ಇಲ್ಲೇ ತಿಳ್ಕೊಂಬಿಡೋಣ. ಹಾಂ, ಈ ಒಂದು ಪ್ರಯೋಗಕ್ಕೆ ನಮಗೆ ಬೇಕಾಗಿರ್ತಕ್ಕಂತಹ ಪರಿಕರಗಳು: ನೀರು, ಅಳತೆಗೆ 1 ಲೋಟ, ವಿವಿಧ ಆಕಾರದ ಡಬ್ಬಗಳು, ವಿವಿಧ ಆಕಾರದ ಬಾಟಲಿಗಳು. ಈಗ ನಾನು ಪ್ರತಿ ಬಾಟಲಿಗೂ, ಪ್ರತಿ ಡಬ್ಬಕ್ಕೂ 1 ಲೋಟ ನೀರನ್ನು ಹಾಕ್ತಾ ಬರ್ತೇನೆ. ನೋಡ್ತಾ ಇದ್ದೀರಲ್ವ ಮಕ್ಕಳೇ? ಮೊದಲನೇ ಡಬ್ಬಕ್ಕೆ ನೀರನ್ನು ಹಾಕಿದೆ. ಒಂದೇ ಅಳತೆಯ ನೀರನ್ನು ಹಾಕ್ತಾ ಇದ್ದೀನಿ. ಗಮನಿಸಬೇಕು ಮಕ್ಕಳೇ. ವಿವಿಧ ಆಕಾರದ ಬಾಟಲಿಗಳಿಗೆ ನಾನು ಒಂದೇ ಅಳತೆಯ ನೀರನ್ನು ಈಗ ಹಾಕಿದ್ದೇನೆ. ಇಲ್ಲಿ ನೋಡಿ ಮಕ್ಕಳೇ, ಈ ಡಬ್ಬದಲ್ಲಿ ಇರ್ತಕ್ಕಂತಹ ನೀರು ಗುಂಡಿಗಿರುವ ಹಾಗೆ ಕಾಣಿಸ್ತಾ ಇದೆ ಅಲ್ವಾ? ಹಾಗಾದರೆ ನೀರು ಗುಂಡಿಗಿದೆಯೇ? ಹಾಂ. ಇದರಲ್ಲಿ ಇರ್ತಕ್ಕಂಥ ನೀರು ಚಪ್ಪಟೆಯಾಗಿ ಕಾಣಿಸ್ತಾ ಇದೆ ಅಲ್ವಾ? ನೀರು ಚಪ್ಪಟೆಯಾಗಿದೆಯಾ? ಇದರಲ್ಲಿ ಇರ್ತಕ್ಕಂಥ ನೀರು ಚೌಕಾಕಾರವಾಗಿ ಕಾಣಿಸ್ತಾ ಇದೆ. ಇದು ಸಹ ದೊಡ್ಡ ಚೌಕದಂತೆ ಕಾಣಿಸ್ತಾ ಇದೆ. ಹಾಗಾದರೆ ನೀರಿಗೆ ಬೇರೆ ಬೇರೆ ಆಕಾರಗಳಿದೆಯಾ? ಇನ್ನೊಂದು ಅನುಮಾನ ಶುರುವಾಯ್ತಲ್ಲಪ್ಪ. ಮೊದಲನೇದಾಗಿ ನೀರಿಗೆ ಆಕಾರ ಇದೆಯಾ ಅಂತ ಸಮಸ್ಯೆ ಇತ್ತು. ಅದರ ಜೊತೆಗೆ ಒಂದೊಂದರಲ್ಲಿ ಒಂದೊಂದು ಆಕಾರವಾಗಿ ಕಾಣ್ತಾ ಇದೆ. ಬೇರೆ ಬೇರೆ ಆಕಾರಗಳಿದೆಯಾ? ಖಂಡಿತ ಇಲ್ಲ ಮಕ್ಕಳೇ. ನೀರು ಒಂದು ದ್ರವ ವಸ್ತು. ದ್ರವ ವಸ್ತುವಾಗಿರುವುದರಿಂದ ಬಾಟಲಿನ ಆಕಾರ
ಯಾವುದಿದೆಯೋ ಆ ಆಕಾರದ ಹಾಗೆ ನೀರು ಕಾಣಿಸ್ತಾ ಇದೆ. ಆದರೆ ನೀರಿಗೆ ಸ್ವತಃ ಆಕಾರ ಇಲ್ಲ. ಈ ಪ್ರಯೋಗದಿಂದ ನಮಗೆ ತಿಳಿದು ಬಂದದ್ದು ಏನು ಅಂತಂದರೆ, ನೀರು ಒಂದು ದ್ರವ ವಸ್ತು ಆಗಿರ್ತಕ್ಕಂಥದ್ದಾದ್ದರಿಂದ ಬಾಟಲಿ ಯಾವ ಯಾವ ಆಕಾರದಲ್ಲಿದೆಯೋ ಆ ಆಕಾರದಲ್ಲಿ ನೀರು ಕಾಣ್ತಾ ಇದೆ. ಆದರೆ ನೀರಿಗೆ ಸ್ವತಃ ಯಾವುದೇ ಆಕಾರ ಇಲ್ಲ. ನೋಡಿ, ಜಲಪಾತ ಮೇಲಿನಿಂದ ಕೆಳಕ್ಕೆ ಹರಿತಾ ಇದೆ ವಿನಃ ಕೆಳಗಿಂದ ಮೇಲಕ್ಕೆ ಹೋಗ್ತಾ ಇಲ್ಲ. ನೀರಿಗೆ ಕೆಳಮುಖವಾಗಿ ಹರಿಯುವ ಗುಣ ಇದೆ. ನೀರು ಆವಿಯಾಗ್ತಾ ಇದೆ. ಸೂರ್ಯನ ಶಾಖಕ್ಕೆ ನೀರು ಆವಿಯಾಗ್ತಾ ಇದೆ. ಮತ್ತು ನೀರು ಸಂಚಾರಕ್ಕೆ ಅನುಕೂಲ ಆಗಿದೆಯಾ? ಅದರ ಮೇಲೆ ಪ್ರಯಾಣ ನಾವು ಮಾಡಬಹುದಾ? ಆಲೋಚನೆ ಮಾಡಿ ಮಕ್ಕಳೇ. ಹೌದಲ್ಲ, ನೀನು ದೋಣಿಯಲ್ಲಿ ಪ್ರಯಾಣ ಮಾಡಿದ್ದೀಯ, ತೆಪ್ಪಗಳಲ್ಲಿ ಹೋಗಿದ್ದೀಯ. ಹೀಗಾಗಿ ನೀರು ಸಂಚಾರಕ್ಕೆ ಯೋಗ್ಯವಾಗಿದೆ ಅಂತ ಇದ್ದೀಯಾ? ನೋಡೋಣ. ತೆಪ್ಪ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಪ್ರಯಾಣ ಮಾಡಬೇಕಾದ್ರೆ 3 ಅಥವಾ 4 ಬಹಳ ಮಂದಿಯನ್ನು ಇದರಲ್ಲಿ ಕೂರಿಸ್ಕೋಬಾರ್ದು ಮಕ್ಕಳೇ. ಅಪಾಯವಾಗುವ ಸಾಧ್ಯತೆಗಳು ಇರುತ್ತೆ. ಅದರಿಂದ ಹೆಚ್ಚಂದರೆ 4 ಜನ ಒಂದು ದಡದಿಂದ ಇನ್ನೊಂದು ದಡಕ್ಕೆ ತೆಪ್ಪದ ಮೂಲಕ ಪ್ರಯಾಣ ಮಾಡ್ಬೋದು. ಬೋಟ್, ದೋಣಿ, ಇದನ್ನು ನಾಡ ದೋಣಿ ಅಂತ ಕೂಡ ಕರೀತಾರೆ. ಮೀನುಗಾರರು ಮೀನನ್ನು ಹಿಡಿಯೋದಕ್ಕೆ ಈ ಬೋಟುಗಳನ್ನು, ದೋಣಿಗಳನ್ನು ಬಳಸ್ತಾರೆ. ಮತ್ತು ಒಂದು 8-10 ಜನ ದಡದಿಂದ ದಡಕ್ಕೆ ಪ್ರಯಾಣ ಮಾಡೋದಕ್ಕೆ ಕೂಡ ಈ ದೋಣಿಗಳನ್ನು ಬಳಸ್ತಾರೆ. ಬೋಟ್ ಹೌಸ್, ಹತ್ತಿರದ ಪ್ರಯಾಣಕ್ಕೆ ಈ ಬೋಟ್ ಹೌಸ್ಗಳನ್ನು ಬಳಸ್ತಾರೆ. ಇದೆಲ್ಲ ನೀರಿನ ಮೇಲೆ ಸಂಚಾರ ಮಾಡ್ತಕ್ಕಂತಹ ವಾಹನಗಳು. ಹಡಗು, ದೂರ ದೇಶಗಳಿಗೆ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭಗಳಲ್ಲಿ, ಅಂದರೆ ವಿದೇಶಗಳಿಗೆ ಪ್ರಯಾಣ ಮಾಡ್ತಕ್ಕಂತಹ ಸಂದರ್ಭಗಳಲ್ಲಿ ಈ ಹಡಗುಗಳನ್ನು ಬಳಸ್ತಾರೆ. ಇದು ಒಂದು ಊರಿನಷ್ಟು ವಿಸ್ತಾರವಾಗಿರುತ್ತೆ. ಒಂದು ಊರಿನಲ್ಲಿ, ಒಂದು ನಗರದಲ್ಲಿ ಎಷ್ಟೆಲ್ಲ ಸೌಲಭ್ಯಗಳಿರುತ್ತೋ ಅಷ್ಟು ಸೌಲಭ್ಯಗಳನ್ನು ಇದು ಹೊಂದಿರುತ್ತೆ. ದಿನಗಳ ಗಟ್ಟಲೆ, ತಿಂಗಳುಗಳ ಗಟ್ಟಲೆ ಇದರಲ್ಲಿ ಪ್ರಯಾಣ ಮಾಡ್ತಾರೆ. ಹೀಗಾಗಿ ನೀರು ಸಹ ಸಂಚಾರಕ್ಕೆ, ಅಂದರೆ ಜಲ ಸಂಚಾರಕ್ಕೆ ಅನುಕೂಲಕರವಾಗಿದೆ. ಹೌದಲ್ವಾ ಮಕ್ಕಳೇ? ಇನ್ನು ಇಷ್ಟೆಲ್ಲ ನಮಗೆ ಉಪಕಾರಿಯಾಗಿರ್ತಕ್ಕಂತಹ ನೀರು ಕಲುಷಿತ ಆಗ್ತಾ ಇದೆ, ಹಾಳಾಗ್ತಾ ಇದೆ. ಅಂದರೆ ಎಷ್ಟೋ ಕಡೆ ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ, ಬಳಕೆಗೆ ಯೋಗ್ಯವಾಗಿಲ್ಲ, ಹೀಗೆಲ್ಲ ಆಗ್ತಾ ಇದೆ. ತಪ್ಪಲ್ವಾ ಮಕ್ಕಳೇ? ಹೀಗಾಗಬಾರ್ದಲ್ಲ. ನೀರು ಯಾವ್ಯಾವ ರೀತಿ ಕಲುಷಿತ ಆಗ್ತಾ ಇದೆ ಅನ್ನೋದನ್ನು ಒಂದು ಸರಿ ನೋಡೋಣವಾ? ನಗರ ಪ್ರದೇಶದ ಜನರು ತ್ಯಾಜ್ಯಗಳನ್ನು ನೀರಿಗೆ ಎಸಿತಾ ಇರೋದು. ನಗರ ಪ್ರದೇಶದ ತ್ಯಾಜ್ಯಗಳೆಲ್ಲ ಬಂದು ನೀರನ್ನು ಸೇರ್ತಾ ಇದೆ. ಮತ್ತು ಕಾರ್ಖಾನೆಗಳು, ನದಿ ದಂಡೆಗಳಲ್ಲಿ ಕಾರ್ಖಾನೆಗಳನ್ನು ಕಟ್ಟಿರ್ತಕ್ಕಂತಹ ಜನರು ಕಾರ್ಖಾನೆಗಳಲ್ಲಿ ಹೊರಸೂಸುವ ರಾಸಾಯನಿಕ ಯುಕ್ತವಾದ ನೀರನ್ನು ನದಿಗೆ ಬಿಡ್ತಾ ಇದ್ದಾರೆ. ಹೀಗಾಗಿ ಕೂಡ ನೀರು ಕಲುಷಿತ ಆಗ್ತಾ ಇದೆ. ಅಷ್ಟೇ ಅಲ್ಲ ಮಕ್ಕಳೇ, ನಾವು ನದಿ ಹತ್ತಿರ ಮನೆ ಮಾಡ್ಕೊಂಡಿರ್ತಕ್ಕಂಥವರು, ನದಿ ಸಮೀಪದಲ್ಲಿ ಬಟ್ಟೆ, ಪಾತ್ರೆ, ದನಕರುಗಳನ್ನು ನಮ್ಮ ಮನೆಯ ಸಮೀಪದಲ್ಲಿ ಇರ್ತಕ್ಕಂತಹ ಕೆರೆ, ಕುಂಟೆ, ಕಾಲುವೆಗಳಲ್ಲಿ ತೊಳಿತೀವಿ. ಹೌದಲ್ವಾ? ಇದರಿಂದ ಕೂಡ ನೀರು ಕಲುಷಿತ ಆಗುತ್ತೆ. ಹೀಗೆಲ್ಲ ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ನಮ್ಮ ಮಟ್ಟದಲ್ಲಿ ನಾವು ಎಷ್ಟು ನದಿಯನ್ನು, ಕೆರೆಯನ್ನು, ಕಾಲುವೆ, ಕುಂಟೆಗಳನ್ನು ಸ್ವಚ್ಛವಾಗಿ ಇಟ್ಕೋಬಹುದೋ ಅಷ್ಟು ಪ್ರಮಾಣದಲ್ಲಿ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ನೋಡಿ ಮಕ್ಕಳೇ, ನದಿ ಸಮೀಪದಲ್ಲಿ ಕಾರ್ಖಾನೆಗಳನ್ನು ಕಟ್ಟಿರ್ತಕ್ಕಂತಹ ಕಾರ್ಖಾನೆಯ ಮಾಲೀಕರು ನೀರನ್ನು ಯಾವ ರೀತಿ ನದಿಗೆ ಬಿಟ್ಟಿದ್ದಾರೆ. ಎಷ್ಟು ಕೊಳಕಾಗಿದೆ ಆ ನೀರು. ಇಂತಹ ನೀರು ನದಿಯನ್ನು ಸೇರಿದಾಗ ನದಿ ಕಲುಷಿತವಾಗದೇ ಇರುತ್ತಾ? ಹಾಗಾಗಿ ಇದನ್ನು ಬಂಧ ಮಾಡಬೇಕು. ನೀರು, ಕೊಳಕು ನೀರು ನದಿಯನ್ನು ಸೇರದೇ ಇರೋ ಹಾಗೆ ನೋಡಿಕೊಳ್ಳಬೇಕು. ಇಲ್ಲಿ ನೋಡಿ ಮಕ್ಕಳೇ, ತ್ಯಾಜ್ಯಗಳು
ನಮಗೆ ಬೇಡದ ಎಲ್ಲ ವಸ್ತುಗಳನ್ನು ತಂದು ನದಿಗೆ ಹಾಕಿದ್ದಾರೆ. ಈ ರೀತಿ ಇರತಕ್ಕಂತಹ ನದಿಯ ನೀರನ್ನು ಕುಡಿಯೋದಕ್ಕೆ ಸಾಧ್ಯನಾ? ಅಥವಾ ಬಳಕೆಗೆ ಯೋಗ್ಯವಾಗಿದೆಯಾ? ಯಾವುದೂ ಇಲ್ಲ. ಹೀಗಾಗಿ ನದಿ ಆಕರಗಳು ಕಲುಷಿತ ಆಗ್ತಾ ಇದೆ. ನೋಡಿ, ಗಂಗಾ ನದಿಯ ತಟ, ಇಲ್ಲಿ ಕೆಲವೊಂದು ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾರೆ. ಈ ರೀತಿ ಆಚರಣೆಗಳನ್ನು ಮಾಡಿದಾಗ ಅಲ್ಲಿ ಉಳಿಯತಕ್ಕಂಥ ತ್ಯಾಜ್ಯ ವಸ್ತುಗಳು ಏನೇನಿದೆಯೋ ಅಲ್ಲೇ ಬಿಟ್ಟು ಹೋಗ್ತಾರೆ. ಹೀಗಾಗಿ ಗಂಗಾ ನದಿ ಎಷ್ಟೊಂದು ಕಲುಷಿತವಾಗಿದೆ ನೋಡಿ. ಪವಿತ್ರವಾದ ಗಂಗಾ ನದಿ, ಇಂತಹ ನದಿಯನ್ನೇ ಇಷ್ಟು ಕಲುಷಿತ ಮಾಡಿದ್ದಾರೆ. ಹೀಗೆಲ್ಲ ಮಾಡೋದ್ರಿಂದ ನೀರಿನ ಮೂಲಗಳೆಲ್ಲ ಕೊಳಕಾಗ್ತಾ ಹೋಗುತ್ತವೆ, ಮಲಿನವಾಗ್ತಾ ಹೋಗುತ್ತವೆ, ಬಳಕೆಗೆ ಯೋಗ್ಯವಿಲ್ಲದೆ ಇರೋ ಥರ ಆಗುತ್ತೆ. ಮುಂದೆ ನಾವು ನೀರಿನ ಅಭಾವವನ್ನು ಎದುರಿಸಬೇಕಾಗತ್ತೆ. ಇನ್ನು ಈ ರೀತಿ ಕಲುಷಿತ ಆಗಿರ್ತಕ್ಕಂಥ ನೀರನ್ನು ವಿಪರೀತ ಬಾಯಾರಿಕೆ ಆಯಿತು, ಬೇರೆ ನೀರಿನ ಆಕರಗಳಿಗೇನೂ ನಮಗೆ ಸಿಗಲಿಲ್ಲ, ಇಂತಹ ಸಂದರ್ಭಗಳಲ್ಲಿ ಕುಡಿಲೇಬೇಕಾಗಿ ಬಂದು ಸ್ವಲ್ಪ ಕುಡಿದ್ರೆ ಏನಾಗಬಹುದು? ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಇಂತಹ ನೀರನ್ನು ಕುಡಿದಾಗ ಏನಾಗಬಹುದು ಅಂದರೆ ಮಾರಕ ರೋಗಗಳು ಅಂದರೆ ಸಾವನ್ನು ತರ್ತಕ್ಕಂತಹ ಕಾಯಿಲೆಗಳು, ಕಾಲರ, ಅತಿಸಾರ, ಆಮಶಂಕೆ ಬರುವಂಥ ಸಾಧ್ಯತೆಗಳು ಇರುತ್ತೆ. ಇವೆಲ್ಲ ಸಾಂಕ್ರಾಮಿಕ ರೋಗಗಳು ಸಹ. ಹೀಗಾಗಿ ಒಂದು ಮನುಷ್ಯ ಕುಲದಲ್ಲಿ ಕಾಯಿಲೆಗಳಿಂದ ಬಳಲಬೇಕಾಗತ್ತೆ. ಮತ್ತು ನಿಂತ ನೀರಿನಲ್ಲಿ ಸೊಳ್ಳೆಗಳ ಸಂತತಿ ಹೆಚ್ಚಾಗಿ ಮಲೇರಿಯಾ ರೋಗ ಕೂಡ ಬರುವ ಸಂಭವ ಇರುತ್ತೆ. ಆದ್ದರಿಂದ ಕಲುಷಿತ ನೀರನ್ನು ಯಾವಾಗಲೂ ನಾವು ಕುಡಿಯಬಾರದು. ಇನ್ನು ಮಕ್ಕಳೇ, ನಮ್ಮ ಪೂರ್ವಿಕರು ಅಂದರೆ ನಮ್ಮ ಹಿಂದಿನವರು, ನಮ್ಮ ಹಿರಿಯರು ನೀರಿಗೆ ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಏನು ಅಂತ ಅದನ್ನು ನೋಡೋಣವಾ? ನಮ್ಮ ಪೂರ್ವಿಕರು ಹಿಂದಿನಿಂದಲೂ ನೀರನ್ನು ಗಂಗಾ ಮಾತೆ ಎಂದು ಕರೆದು ತಾಯಿಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಒಬ್ಬ ತಾಯಿ ಯಾವ ರೀತಿ ತನ್ನ ಮಗುವನ್ನು ಸಲಹುತ್ತಾಳೋ ಅದೇ ರೀತಿ ನೀರು ಇಡೀ ಜೀವ ಜಗತ್ತನ್ನು ಸಲಹುತ್ತಾ ಇದೆ. ಇಂದಿಗೂ ನದಿ ಕ್ಷೇತ್ರಗಳಲ್ಲಿ ಪ್ರತಿ ಸಂಜೆ ದೀಪಾರತಿ ನಡೆಯುತ್ತೆ. ಉದಾಹರಣೆಗೆ ನೀವು ಕಾಶಿಗೆ ಹೋದಾಗ ನೋಡಬಹುದು, ಗಂಗಾ ತಟದಲ್ಲಿ ದೀಪಾರತಿ ನಡೀತಾ ಇರುತ್ತೆ, ಋಷಿಕೇಶದಲ್ಲಿ ನಡೀತಾ ಇರುತ್ತೆ, ತಲಕಾವೇರಿಗೆ ವಿಶೇಷವಾದ ಪೂಜೆ ನಡೀತಾ ಇರುತ್ತೆ. ನೋಡಿ ಮಕ್ಕಳೇ, ಗಂಗಾ ನದಿ ತಟದಲ್ಲಿ ನಡೀತಾ ಇರತಕ್ಕಂತಹ ದೀಪಾರತಿ ನೋಡೋದಕ್ಕೆ ಬಹಳ ಸುಂದರವಾಗಿರುತ್ತೆ. ಮುಸ್ಸಂಜೆಯ ಹೊತ್ತಿನಲ್ಲಿ ನೋಡಿ, ಆಕಾಶ ಎಲ್ಲ ಬಣ್ಣ ಬಣ್ಣವಾಗಿ ಕಾಣ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ನದಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಜಲಾಶಯಗಳು ತುಂಬಿ ಹರಿದಾಗ ನದಿಗೆ ಬಾಗನವನ್ನು ಕೊಡ್ತಾರೆ. ಬಾಗನವನ್ನು ಕೊಟ್ಟು ಗೌರವವನ್ನು ಸಮರ್ಪಿಸ್ತಾರೆ. ಹಬ್ಬ ಹರಿದಿನಗಳಲ್ಲಿ ಕಳಶ ಪೂಜೆ ಮಾಡಿ ವ್ರತಗಳನ್ನು ಆಚರಿಸ್ತಾರೆ. ಕಳಶದಲ್ಲಿ ನೀರನ್ನು ತುಂಬಿರ್ತಾರೆ. ಅಲ್ಲಿ ಕೂಡ ನಾವು ಗಂಗೆಯನ್ನೇ ಪೂಜೆ ಮಾಡುವುದು. ನದಿಯ ಆದಿದೇವತೆ ವರುಣ. ಬರಗಾಲ ಬಂದಾಗ ವರುಣನನ್ನು ಪೂಜೆ ಮಾಡಿ ಮಳೆಗಾಗಿ ಪ್ರಾರ್ಥಿಸ್ತಾರೆ. ನದಿ ಪೂಜೆ ಮಾಡ್ತಾ ಇರೋದನ್ನು ನೋಡಿ. ನದಿಗೆ ಬಾಗನವನ್ನು ಕೊಡ್ತಾ ಇದ್ದಾರೆ. ಕಳಶ ಪೂಜೆ, ವ್ರತಗಳಲ್ಲಿ ಕಳಶ ಪೂಜೆ ಅತ್ಯಂತ ಪ್ರಾಮುಖ್ಯವಾಗಿದೆ. ಹಿಂದೂಗಳಷ್ಟೇ ಅಲ್ಲ ಮಕ್ಕಳೇ, ಇಸ್ಲಾಂ ಬಾಂಧವರು ಕೂಡ ಹಜ್ ಯಾತ್ರೆಗೆ ಹೋಗಿ ಬಂದ ನಂತರ ಪವಿತ್ರವಾದ ಜಲ ಝಮ್ಝಮ್ಮನ್ನು ತರ್ತಾರೆ. ಮತ್ತು ಕ್ರೈಸ್ತ ಬಾಂಧವರು ಅವರೂ ಸಹ ನೀರನ್ನು ಪೂಜ್ಯ ಭಾವನೆಯಿಂದ ಪವಿತ್ರ ಜಲ, ಹೋಲಿ ವಾಟರ್ ಅಂತ ಕರೀತಾರೆ. ಹೀಗೆ ಎಲ್ಲ ಧರ್ಮಗಳಲ್ಲೂ ನೀರಿಗೆ ವಿಶೇಷವಾದ ಸ್ಥಾನ, ವಿಶೇಷವಾದ ಪೂಜ್ಯ ಸ್ಥಾನ ಇದೆ. ಇನ್ನು ಹೀಗೆಲ್ಲ ಇರ್ತಕ್ಕಂತಹ ನೀರನ್ನು ನಾವು ಸಂರಕ್ಷಣೆ ಮಾಡಲೇಬೇಕಲ್ವ ಮಕ್ಕಳೇ, ಕಾಪಾಡಲೇಬೇಕಲ್ವ? ಹಾಂ, ಜಲ ಸಂರಕ್ಷಣೆ ಸಾಂಪ್ರದಾಯಿಕವಾಗಿ ಯಾವ ರೀತಿ ಮಾಡ್ತಾಯಿದ್ರು ಅಂದರೆ ನಮ್ಮ ಹಿಂದಿನವರು ಯಾವ ರೀತಿ ಮಾಡ್ತಾಯಿದ್ರು ಅನ್ನೋದನ್ನು ಒಂದ್ಸರಿ ನೋಡ್ಕೊಂಡು ಬರೋಣ. ಇದು ಬಿದಿರು ಹನಿ ನೀರಾವರಿ ಅಂತ. ನೋಡಿ, ಬಿದಿರನ್ನು ಮಧ್ಯಕ್ಕೆ ಸೀಳಿ ಕಾಲುವೆಗಳ ಆಕಾರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜೋಡಿಸ್ಕೊಂಡು ಬಂದಿದ್ದಾರೆ. ಎಲ್ಲಿಯವರೆಗೂ ನೀರು ಹರಿಯಬೇಕಾಗಿದೆಯೋ ಅಲ್ಲಿಯವರೆಗೂ ಈ ರೀತಿ ಜೋಡಣೆಯನ್ನು ಮಾಡಿರ್ತಾರೆ. ಒಂದು ಕಡೆ ನೀರು ಬಿಟ್ಟಾಗ ಅದು ಎಲ್ಲ ಕಡೆ ಸ್ವಲ್ಪ ಸ್ವಲ್ಪವಾಗಿ ನೀರು ಆ ಗಿಡಗಳಿಗೆ ಎಷ್ಟು ಅವಶ್ಯಕತೆ ಇದೆಯೋ
ಅಷ್ಟು ಪ್ರಮಾಣದಲ್ಲಿ ಹೋಗ್ತಾ ಇರುತ್ತೆ. ಹೀಗಾಗಿ ನೀರು ಹರಿದು ಹೋಗಿ ವ್ಯರ್ಥವಾಗ್ತಕ್ಕಂಥ ಅವಕಾಶಗಳು ಇರೋದಿಲ್ಲ. ಇದನ್ನು ಕೃಷಿ ಹೊಂಡ ಅಂತ ಕರೀತಾರೆ ಮಕ್ಕಳೇ. ಸಣ್ಣ ಜಮೀನುಗಳನ್ನು ಹೊಂದಿರತಕ್ಕಂಥ ರೈತರು ಇಂತಹ ಹೊಂಡಗಳನ್ನು ತೊಡ್ಕೊಂಡು ತಮ್ಮ ಜಮೀನಿಗೆ, ತಮ್ಮ ಬೆಳೆಗಳಿಗೆ ಬೇಕಾದಷ್ಟು ನೀರನ್ನು ಸಂಗ್ರಹ ಮಾಡಿಕೊಂಡು ಬೆಳೆಗಳನ್ನು ಬೆಳೀತಾರೆ. ನಾಲೆಗಳು, ನದಿ ಇರತಕ್ಕಂತಹ ಸಮೀಪದಲ್ಲಿ ಜಮೀನಿನ ಆ ಕಡೆ ಈ ಕಡೆ ಜಮೀನು ಇರತಕ್ಕಂತಹ ಮಧ್ಯಭಾಗದಲ್ಲಿ ಕಾಲುವೆಗಳನ್ನು ತೋಡಿ ಆ ಕಾಲುವೆಗಳ ಮೂಲಕ ನೀರನ್ನು ಹರಿಯುವಂತೆ ಮಾಡ್ತಾರೆ. ಅಕ್ಕಪಕ್ಕದ ಜಮೀನುಗಳಿಗೆ ಈ ಕಾಲುವೆ, ನಾಲೆ ನೀರನ್ನು ಒದಗಿಸಿಕೊಡುತ್ತೆ. ಇನ್ನು ಸಾಂಪ್ರದಾಯಿಕವಾದ ಜಲ ಸಂರಕ್ಷಣೆಯ ಬಗ್ಗೆ ತಿಳ್ಕೊಂಡ್ವಿ. ಈಗ ಆಧುನಿಕವಾಗಿ ಯಾವ ರೀತಿ ಜಲ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ನೋಡ್ತಾ ಇದ್ದೀರಾ ಮಕ್ಕಳೇ, ಮಳೆ ಕೊಯ್ಲು ಇದು. ಮನೆಗಳ ಮೇಲ್ಭಾಗದಲ್ಲಿ ಮಳೆ ಬಂದಾಗ ನೀರು ಹರಿಯುತ್ತಲ್ವ, ಆ ನೀರನ್ನು ಒಂದು ಪೈಪಿನ ಮೂಲಕ ಸಂಗ್ರಹಿಸಿ ಕೆಳಗಡೆ ಒಂದು ಟ್ಯಾಂಕನ್ನು ಇಟ್ಟು ಆ ಟ್ಯಾಂಕಿನಲ್ಲಿ ತುಂಬುವ ಹಾಗೆ ವ್ಯವಸ್ಥೆ ಮಾಡ್ತಾರೆ. ಈ ರೀತಿ ಸಂಗ್ರಹಗೊಂಡ ನೀರನ್ನು ದಿನ ಬಳಕೆಗೆ ಉಪಯೋಗಿಸ್ತಾರೆ. ಈ ರೀತಿ ಮಳೆ ಕೊಯ್ಲು ಮಾಡುವುದರಿಂದ ಮಳೆ ಬಂದಾಗೆಲ್ಲ ಸಾಕಷ್ಟು ನೀರನ್ನು ಸಂಗ್ರಹಿಸ್ಕೋಬೋದು. ವ್ಯರ್ಥವಾಗಿ ಹರಿದು ಹೋಗ್ತಕ್ಕಂಥ ನೀರು ಉಪಯೋಗಕ್ಕೆ ಬರುತ್ತೆ. ಇಂಗುಗುಂಡಿಗಳು, ಇದು ಸಹ ಮಳೆ ಬಂದಾಗ ನೀರನ್ನು ಸಂಗ್ರಹಿಸೋದಕ್ಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿ ಮನೆ ಕಟ್ತಕ್ಕಂಥವರು ಒಂದೊಂದು ಇಂಗುಗುಂಡಿಗಳನ್ನು ಮಾಡಿಕೊಂಡಿರ್ತಾರೆ. ಇದು ಹೇಗೆ ಅಂತಂದರೆ, ಮಳೆ ಬಂದಾಗ ಆಳವಾಗಿ ಒಂದು 25-30 ಅಡಿಗಳಷ್ಟು ಆಳವಾಗಿ ತೋಡ್ತಾರೆ. ತೋಡಿ ಅದರೊಳಗೆ ಈ ರಿಂಗ್ಗಳನ್ನು ಇಳಿಸಿರ್ತಾರೆ. ಮಧ್ಯೆ ಮಧ್ಯೆ ಅದರಲ್ಲಿ ರಂಧ್ರಗಳು ಇರುತ್ತವೆ. ಸುತ್ತಲೂ ಜಲ್ಲಿಯನ್ನು ಹಾಕಿದ್ದಾರೆ. ನೋಡ್ತಾ ಇದ್ದೀರಲ್ವ ನೀವು? ಈ ಜಲ್ಲಿ ಮಣ್ಣು ಹೋಗಿ ಆ ರಂಧ್ರಗಳಲ್ಲಿ ಸಿಕ್ಕಿಕೊಂಡು ನೀರು ಸಂಗ್ರಹ ಆಗೋದನ್ನು ತಡೆಯದೇ ಇರಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತಾರೆ. ಮಣ್ಣೆಲ್ಲ ಫಿಲ್ಟರ್ ಆಗಿ ಬರೀ ನೀರು ಮಾತ್ರ ರಂಧ್ರಗಳ ಮೂಲಕ ಹೋಗಿ ಸಂಗ್ರಹ ಆಗುತ್ತೆ. ಹೀಗೆ ಸಂಗ್ರಹವಾದ ನೀರನ್ನು ಬಳಕೆಗೆ ಉಪಯೋಗಿಸ್ತಾರೆ. ಇದು ಇಂಗುಗುಂಡಿ. ಇನ್ನು ಹನಿ ನೀರಾವರಿ. ಪೈಪುಗಳು ಕಾಣಿಸ್ತಾ ಇದೆಯಲ್ವ ಮಕ್ಕಳೇ ನಿಮಗೆ? ಈ ರೀತಿ ಹರಡಿರ್ತಕ್ಕಂತಹ ಪೈಪುಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಇರುತ್ತವೆ. ನೀರನ್ನು ಹರಿಯಬಿಟ್ಟಾಗ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಹನಿ ಹನಿಯಾಗಿ ನೀರು ನಿಧಾನವಾಗಿ ಬೀಳ್ತಾನೇ ಇರುತ್ತೆ. ಈ ರೀತಿ ಬೀಳೋದ್ರಿಂದ ನೆಲ ಯಾವಾಗಲೂ ನೀರಿನಿಂದ ಕೂಡಿದ್ದು ತಣಿವಾಗಿರುತ್ತೆ. ಈ ರೀತಿ ತಂಪಾಗಿ ಆ ಸಸ್ಯಗಳಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಾತ್ರ ಬಿಟ್ಟುಕೊಂಡು ಬೆಳೆಗಳನ್ನು ಬೆಳೆಯುತ್ತಾರೆ. ಇದು ಹನಿ ನೀರಾವರಿ ಪದ್ಧತಿ. ಇನ್ನು ನೀರಿನ ಸಿಂಪಡಣೆ. ಈ ಸಿಂಪಡಣೆಯಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಸುತ್ತಾ ಇರುತ್ತೆ. ಈ ರೀತಿ ಸುತ್ತೋದ್ರಿಂದ ಸುತ್ತಲೂ ನೀರನ್ನು ಸಿಂಪಡಿಸ್ತಾ ಇರುತ್ತೆ. ಆಯಾ ಬೆಳೆಗೆ ತಕ್ಕ ಹಾಗೆ ನೀರನ್ನು ಬಿಟ್ಟು ನೀರು ವ್ಯರ್ಥವಾಗಿ ಪೋಲಾಗದ ರೀತಿಯಲ್ಲಿ ನೋಡಿಕೊಂಡು ಬೆಳೆಗಳನ್ನು ಬೆಳೆಯೋದು ಈ ಎಲ್ಲ ಆಧುನಿಕ ಪದ್ಧತಿಗಳ ಉದ್ದೇಶ ಆಗಿದೆ. ಮಕ್ಕಳೇ, ಇಷ್ಟೇ ಅಲ್ಲ, ನಾವು ಮನೆಗಳಲ್ಲಿ ಕೂಡ ಸಾಕಷ್ಟು ನೀರನ್ನು ಉಳಿಸಬಹುದು. ಹೇಗೆ ಅಂತಂದರೆ ನೀರನ್ನು ಪುನರ್ಬಳಕೆ ಮಾಡುವುದರ ಮೂಲಕ. ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಮೊದಲನೇದಾಗಿ ತರಕಾರಿಗಳನ್ನು ತೊಳಿತಾ ಇದ್ದಾರೆ. ತರಕಾರಿ ತೊಳೆದ ನೀರನ್ನು ನಾವೇನು ಮಾಡ್ತೀವಿ? ಸಿಂಕಲ್ಲಿ ಹಾಗೆ ಚೆಲ್ತೀವಿ ಅಲ್ವಾ? ಹಾಗೆ ಚೆಲ್ಲುವ ಬದಲು ಅದನ್ನು ತಗೊಂಡೋಗಿ ಗಿಡಕ್ಕೆ ಹಾಕುವುದು. ಮತ್ತು ಸಿಂಕಲ್ಲಿ ಕೈ ತೊಳ್ಕೊಳ್ತಾ ಇದ್ದೀವಿ. ಆ ಕೈ ತೊಳಿತಾ ಇರತಕ್ಕಂತಹ ನೀರು ಪೈಪಿನ ಮೂಲಕ ಗಿಡಗಳಿಗೆ ಹೋಗುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು. ಬಟ್ಟೆ ತೊಳಿತಾ ಇದ್ದಾರೆ, ಬಟ್ಟೆ ತೊಳೆದ ನೀರನ್ನು ಕೂಡ ನಾವು ಗಿಡ ಮರಗಳಿಗೆ ಹಾಯಿಸಬಹುದು. ಹೀಗೆಲ್ಲ ಮಾಡುವುದರಿಂದ ಪ್ರತ್ಯೇಕವಾಗಿ ಗಿಡಗಳಿಗೆ ಅಂತ ಹಾಕ್ತಕ್ಕಂಥ ನೀರನ್ನು ಉಳಿತಾಯ ಮಾಡಬಹುದು. ಮಕ್ಕಳೇ, ಇಲ್ಲಿನವರೆಗೆ ನಾವು ನೀರಿನ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ವಿ, ಹೌದಲ್ವಾ? ಈಗ ಏನೆಲ್ಲ ವಿಷಯಗಳನ್ನು ಈ 2 ಅವಧಿಗಳಲ್ಲಿ ಚರ್ಚೆ ಮಾಡಿದ್ವಿ ಅಂತ ಒಂದು ಸರಿ ನೋಡೋಣ. ನೀರಿನ ಆಕರಗಳ ಬಗ್ಗೆ ತಿಳಿದ್ವಿ. ಅಂದರೆ ನೀರಿನ ಮೂಲಗಳು, ನೀರು ನಮಗೆ ಎಲ್ಲೆಲ್ಲಿ ದೊರೆಯುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ನೀರಿನ ರೂಪಗಳ ಬಗ್ಗೆ ಕೂಡ ತಿಳ್ಕೊಂಡ್ವಿ. 3 ರೂಪಗಳಲ್ಲಿ ನೀರು ನಮಗೆ ಸಿಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಮತ್ತು ನೀರಿನ ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊಂಡ್ವಿ. ನೀರಿನ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ. ಭೂಮಿಯ ಮೇಲೆ ನೀರು ನಮಗೆ ಎಷ್ಟು ಸಿಗ್ತಾ ಇದೆ,
ಅದನ್ನು ಯಾವ ರೀತಿ ಹಂಚಿಕೆ ಮಾಡಲಾಗಿದೆ, ಸಿಹಿ ನೀರು, ಉಪ್ಪು ನೀರು ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಂಡ್ವಿ. ನೀರು ಹೇಗೆ ಮಲಿನವಾಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ನೀರನ್ನು ಹೇಗೆ ಸಂರಕ್ಷಣೆ ಮಾಡಬಹುದು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಜೊತೆಗೆ ಮನೆಯಲ್ಲಿ ಬಳಸ್ತಕ್ಕಂಥ ನೀರನ್ನು ಸಹ ಯಾವ ರೀತಿ ಪುನರ್ಬಳಕೆ ಮಾಡ್ಕೋಬೋದು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಇಷ್ಟೆಲ್ಲ ನೀರಿನ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ. ನೀರನ್ನು ರಕ್ಷಿಸ್ತೀರಾ ಅಲ್ವಾ ಮಕ್ಕಳೇ? ಕೊನೆಯದಾಗಿ ಗೃಹಪಾಠ. ಇಲ್ಲಿಯವರೆಗೂ ಪಾಠದಲ್ಲಿ ನಾವು ಏನು ಚರ್ಚೆ ಮಾಡಿದ್ವೋ ಅದರ ಬಗ್ಗೆನೇ ಪ್ರಶ್ನೆಗಳಿದೆ. ತಪ್ಪದೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ ಶಭಾಷ್ ಅನ್ನಿಸ್ಕೊಳ್ಳಿ. ನೀರಿನ ಗುಣಲಕ್ಷಣಗಳನ್ನು ಪಟ್ಟಿ ಮಾಡ್ತೀರಲ್ವಾ? ನಿನ್ನ ಮನೆಯ ಸಮೀಪವಿರುವ ನೀರಿನ ಆಕರ ಕಲುಷಿತ ಆಗದೇ ಇರೋದಕ್ಕೆ ನೀನೇನು ಮಾಡಬಹುದು? ಯೋಚನೆ ಮಾಡಿ ಪಟ್ಟಿ ಮಾಡ್ತೀರಲ್ವಾ ಮಕ್ಕಳೇ? ಧನ್ಯವಾದಗಳು. ಪ್ರಸ್ತುತಿ ಶ್ರೀಮತಿ ಶಾಂತಕುಮಾರಿ CR, ಕರ್ನಾಟಕ ಪಬ್ಲಿಕ್ ಶಾಲೆ, ಯಡಿಯೂರು, ಬೆಂಗಳೂರು ದಕ್ಷಿಣ ವಲಯ 3. ಅನುದಿನ